ಬಾಲು ಜುಂಜರ್ವಾಡ್. ನಮಸ್ಕಾರ ಸ್ನೇಹಿತರೆ. ನಾನು ಬಾಲು. ಶ್ರೀ ಅಂಬಿಕಾ ನರ್ಸರಿ ಚಾನೆಲ್ಗೆ ನಿಮ್ಮನ್ನೆಲ್ಲ ಸ್ವಾಗತ. ಇದು ಬಹಳ ಜನರಿಗೆ ಕಾಣಿಸುವ ಸಾಮಾನ್ಯ ಸಮಸ್ಯೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಮೂಳೆ ಪುಡಿ ಇಲ್ಲದೆ ಯಾವ ಸಾವಯವ ಗೊಬ್ಬರ ಬಳಸಬೇಕು, ಮಾವಿನ ಮರದಲ್ಲಿ ಹೂವು ಬರೋದು ಹೇಗೆ ಮತ್ತು ಕಾಯಿ ಬರುವ ಸರಿಯಾದ ವಿಧಾನ ಏನು ಎಂಬುದನ್ನು. ಆದ್ದರಿಂದ ವಿಡಿಯೋವನ್ನು ಪೂರ್ತಿ ನೋಡಿ. ಮೊದಲು ಮಾವಿನ ಮರ ಕಾಯಿ ಬಿಡದಿರುವ ಮುಖ್ಯ ಕಾರಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದು ಹೆಚ್ಚು ನೈಟ್ರೋಜನ್. ಇದರಿಂದ ಮರ ತುಂಬಾ ಬೆಳೆಯುತ್ತದೆ, ಆದರೆ ಹೂವು ಬರೋದಿಲ್ಲ. ಎರಡನೆಯದು ಪೊಟ್ಯಾಷ್ ಕೊರತೆ. ಇದು ಹೂವು ಮತ್ತು ಕಾಯಿ ಬರಲು ಅತ್ಯಂತ ಮುಖ್ಯವಾದ ಅಂಶ. ಮೂರನೆಯದು ಸೂರ್ಯ ಬೆಳಕು ಕಡಿಮೆ. ಮಾವಿನ ಮರಕ್ಕೆ ದಿನಪೂರ್ತಿ ಸೂರ್ಯಪ್ರಕಾಶ ಅಗತ್ಯ. ನಾಲ್ಕನೆಯದು ಪ್ರೂನಿಂಗ್ ಮಾಡದಿರುವುದು. ಹಳೆಯ ಮತ್ತು ಒಣಕೊಂಬೆಗಳನ್ನು ತೆಗೆದುಹಾಕಬೇಕು. ಐದನೆಯದು ನೀರಿನ ಅಸಮತೋಲನ. ಹೆಚ್ಚು ನೀರು ಅಥವಾ ಕಡಿಮೆ ನೀರು ಎರಡೂ ಹಾನಿಕರ. ಆರನೆಯದು ಹಾರ್ಮೋನ್ ಇಂಬ್ಯಾಲೆನ್ಸ್, ವಿಶೇಷವಾಗಿ ಹಳೆಯ ಮರಗಳಲ್ಲಿ. ಮೂಳೆ ಪುಡಿ ಸಿಗದಿದ್ದರೂ ಚಿಂತಿಸಬೇಕಾಗಿಲ್ಲ. ಮೊದಲನೆಯದು ಮರದ ಬೂದಿ. ಇದು ಅತ್ಯುತ್ತಮ ಸಾವಯವ ಗೊಬ್ಬರಗಳಲ್ಲಿ ಒಂದು. ಇದರಲ್ಲಿ ಪೊಟ್ಯಾಷ್ ಹೆಚ್ಚು ಇರುತ್ತದೆ. ಹೂವು ಮತ್ತು ಕಾಯಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬಳಕೆ ವಿಧಾನ: 1 ಅಥವಾ 2 ಕೆಜಿ ಬೂದಿಯನ್ನು ಮರದ ಸುತ್ತ ಹಾಕಿ ಮಣ್ಣಿಗೆ ಚೆನ್ನಾಗಿ ಮಿಶ್ರಣ ಮಾಡಿ. ಪ್ರತಿ 15 ದಿನಕ್ಕೊಮ್ಮೆ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಇನ್ನು ಬೇವು ಕೇಕ್ ಬೇರುಗಳನ್ನು ಬಲಪಡಿಸುತ್ತದೆ ಮತ್ತು ರೋಗಗಳನ್ನು ಕಡಿಮೆ ಮಾಡುತ್ತದೆ. ಒಳ್ಳೆಯ ಕೊಂಬೆಗಳನ್ನು ಮಾತ್ರ ಆಯ್ಕೆ ಮಾಡಿ. 1 ಅಥವಾ 2 ಕೊಂಬೆಗಳಿಗೆ ಮಾತ್ರ ಈ ವಿಧಾನ ಬಳಸಿ. ಹೂವು ಬಂದ ನಂತರ ಹೆಚ್ಚು ನೀರು ಕೊಡಬೇಡಿ. ಗಾಳಿಯಿಂದ ರಕ್ಷಣೆ ಒದಗಿಸಿ. ಜೈವಿಕ ಸ್ಪ್ರೇಗಳನ್ನು ಬಳಸಿ. ಇವುಗಳನ್ನು ಮಾಡಿದರೆ ಹೂವು ಉದುರುವುದಿಲ್ಲ ಮತ್ತು ಉತ್ತಮ ಪ್ರಮಾಣದಲ್ಲಿ ಕಾಯಿ ಬರುತ್ತದೆ. ಮಾವು ಗ್ಯಾರಂಟಿ ಬರುತ್ತೆ. ವಿಡಿಯೋವನ್ನು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು. ಶ್ರೀ ಅಂಬಿಕಾ ನರ್ಸರಿ, ಸಾಂಗ್ಲಿ ಇಂಚರಗಜಿ ಹೈವೇ ರೋಡ್, ರಾಜಸ್ಥಾನ್ ಘೋಷಾಳ ಮುಂದೆ ನಮ್ಮ ನರ್ಸರಿ ಇದೆ. ಉತ್ತಮ ಗುಣಮಟ್ಟದ ಗಿಡಗಳು ಇಲ್ಲಿ ಲಭ್ಯವಿವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಉಪಯುಕ್ತ ವಿಡಿಯೋದಲ್ಲಿ. ಮೂಳೆ ಪುಡಿ ಬೇಡ, ಈ ಸಾವಯವ ಗೊಬ್ಬರ ಹಾಕಿದ್ರೆ ಮಾವು ಗ್ಯಾರಂಟಿ ಬರುತ್ತೆ.